ದೇವನಹಳ್ಳಿ ತಾಲೂಕಿನ ಬೈಚಾಪುರ ಗ್ರಾಮದಲ್ಲಿ ಸರ್ವೆ ನಂಬರ್ 41/1, 43/1, 47/2, 47/3, 47/4, 48/1, 48/3, 63/4 ಮತ್ತು 64 ಸಂಖ್ಯೆಯುಳ್ಳ ರೈತರ ಜಮೀನುಗಳನ್ನು ರೈತರಿಗೆ ಗೊತ್ತಿಲ್ಲದಂತೆ ಖಾತೆ ಬದಲಾವಣೆ ಮಾಡಿಕೊಂಡು ಅಕ್ರಮವಾಗಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ರೈತರೇ ಸ್ವತಃ ಇವರಿಗೆ ಮಾರಾಟ ಮಾಡಿದಂತೆ ಕೋರ್ಟ್ನಲ್ಲಿ ಬಂದು ಸಹಿ ಮಾಡಿದಂತೆ ಅಕ್ರಮವಾಗಿ ದಾಖಲಾತಿಗಳನ್ನು ತಂದು ರೈತರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲಿಸಿ ರೈತರ ಜಮೀನುಗಳನ್ನು ವಶಪಡಿಸಿಕೊಳ್ಳಲು ಹುನ್ನಾರ ನಡೆಸಿದ್ದಾರೆ. ಈ ಅಕ್ರಮಗಳನ್ನು ಸೃಷ್ಟಿ ಮಾಡಿರುವವರು ಶಿವಕುಮಾರ್ ಎನ್ನುವವರು. ಇವರು 1979-80ರಲ್ಲಿ ತೀರಿ ಹೋಗಿರುವ ರಾಜಣ್ಣ ಪುಟ್ಟಪ್ಪ ಎಂಬುವರ ಮಗ. ಇದನ್ನು ಅರಿತ ರೈತರು ತಮಗೆ ಆಗಿರುವ ಅನ್ಯಾಯವನ್ನು ತಕ್ಷಣವೇ ಕರ್ನಾಟಕ ರಾಜ್ಯ ಹಸಿರು ಸೇನೆಗೆ ತಿಳಿಸಿದರು. ಕರ್ನಾಟಕ ರಾಜ್ಯ ಹಸಿರು ಸೇನೆಯ ಗೌರವಾಧ್ಯಕ್ಷರಾದ ರಾಜಣ್ಣ, ರಾಜ್ಯ ಯುವ ಅಧ್ಯಕ್ಷರಾದ ಡಾಕ್ಟರ್ ವಿನೋದ್ ಕುಮಾರ್ ಗೌಡ್ರವರು, ದೊಡ್ಡಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಡಿಎಂ ಸದಸ್ಯರೆಲ್ಲರೂ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಅಕ್ರಮ ಎಸಗಿರುವುದು ದೃಢಪಟ್ಟಿದೆ. ಅದರಿಂದ ತಕ್ಷಣವೇ ಹಸಿರು ಸೇನೆಯ ಪದಾಧಿಕಾರಿಗಳು ಅಕ್ರಮಕಾರರ ವಿರುದ್ಧ ಜಿಲ್ಲಾಧಿಕಾರಿಯವರಿಗೆ ದೂರು ನೀಡಿದ್ದಾರೆ. ಕೂಡಲೇ ಸ್ಪಂದಿಸಿ ಪರಿಶೀಲಿಸಿ ರೈತರ ಜಮೀನನ್ನು ರೈತರಿಗೆ ಬಿಟ್ಟುಕೊಡುವಂತೆ ಮನವಿ ಮಾಡಿದ್ದಾರೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಣವನ್ನು ಲೆಕ್ಕಿಸದೆ ಉಗ್ರ ಹೋರಾಟ ಮಾಡುವುದಾಗಿ ರಾಜ್ಯ ರೈತರ ಹಾಗೂ ಹಸಿರು ಸೇನೆಯ ಯುವ ಅಧ್ಯಕ್ಷರು ವಿನೋದ್ ಕುಮಾರ್ ಗೌಡರವರು ಆಗ್ರಹಿಸಿದ್ದಾರೆ. ಯಾವುದೇ ಒಂದು ಅವರೇ ಕೆಲವೆಲ್ಲ ದಾಖಲಾತಿಗಳನ್ನ ಅವರೇ ಸೃಷ್ಟಿ ಮಾಡ್ತಾರೆ. ಒಂದೇ ಹ್ಯಾಂಡ್ರೈಟಿಂಗ್ನಲ್ಲಿ ಇದು ರೈತರ ಸೈನ್ಯ ಅಲ್ಲ, ಇದು ಒಂದೇ ಪೆನ್ನಲ್ಲಿ ಬರೀತಾರೆ. ಇವೆಲ್ಲ ಇದಾವೆ. ಇವೆಲ್ಲ ಯಾರು ಕೆಲವೆಲ್ಲ ಹೆಬ್ಬೆಟ್ಟಿರೋರಿದ್ದಾರೆ. ಹೆಬ್ಬೆಟ್ಟವರು ಆಮೇಲೆ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ. ಇವು FSI ಇದು ಮಾಡಿ ನಿಜವಾಗೂ ಖಂಡಿತವಾಗಿ ಇದು ವರ್ಷನಲ್ಲ ಅಥವಾ ಡೂಪ್ಲಿಕೇಟ್ ಅನ್ನೋದು ನಮ್ಗೆ ಏನಾಗಿದೆ. ಈಗ ಇತ್ತೀಚೆಗೆ ನಾವು ನೋಡಿದ್ದೀವಿ, ಕೆಲವು ಕಾಪಿಗೆ ಸ್ಕ್ಯಾನ್ ಆಗ್ತಾ ಇದೆ. ಇವೆಲ್ಲ ಕಾಪಿಗಳು ಹೊರಗಡೆ ಸೇರಿಸ್ಬಿಟ್ಟು ಸ್ಕ್ಯಾನ್ ಮಾಡ್ತಾರೆ. ಅದಕ್ಕೂ ಆಗುತ್ತೆ ವರ್ಷನಲ್ಲ. ಆಮೇಲೆ 1979-80ಯಲ್ಲಿ ಒಂದು ಕೇಸ್ ಅಂತ ನಡೆಸ್ಕೊಳ್ತಾರೆ. ಅದಾದಮೇಲೆ 81ನಲ್ಲಿ ಇವ್ರಿಗೇನೋ ಒಂದು ಫಾರಂ ನಂಬರ್ 10 ಕೊಡ್ತಾರೆ. ಫಾರಂ ನಂಬರ್ 10 ಕೊಟ್ಟಾಗ 2026 ತನಕ ಸುಮ್ಮನೆ ಇರ್ತಾರೆ. ಎಲ್ಲಿ ತನಕ 1ನೇ ತಾರೀಕು ಜನವರಿ ಅಲ್ಲಿ AC ಕೋರ್ಟಲ್ಲಿ ಒಂದು ದಾವೆ ಹುಡುಕ್ತಾರೆ. ಅಲ್ಲಿ ಕೂಡ ವಾದ ಮತ್ತು ಪ್ರತಿವಾದ ಲಾಯರ್ಗಳನ್ನ ಅವರೇ ಇಟ್ಕೊಂಡಿರ್ತಾರೆ. ರೈತರಿಗೆ ಯಾವುದು ಮಾಹಿತಿ ಸೈನ್ ಆಗ ಮತ್ತು ಯಾರಾಗಿ ಕಳ್ಕೊಳ್ಳೋದು. ಈಗ ನಾನು ಜಮೀನಿಗೆ KDಗೂ ಮತ್ತೊಂದಕ್ಕೋ ಇನ್ನೊಂದಕ್ಕೋ ಹೋಗ್ತಾರೆ. ಅಣ್ಣ ತಮ್ಮಂದರಿಗೆ ಕೂಡ ಜಮೀನನ್ನು ಬರೀತಾರೆ, ಕೊಡ್ತಾನೆ. ಹೋಗಿ ನೀಟಾಗಿ ನಾನು ಒಪ್ಕೊಂಡಿದ್ದೀನಿ, ನಂದೇನು ಅಭ್ಯಂತರ ಇಲ್ಲ AC ಮುಂದೆ ಅವರೇ ಸಿಗ್ನೇಚರ್ ಆಗ್ತದೆ. ವೆಂಕಟೇಶ್ವರ ಸಿಗ್ನೇಚರ್ ಇಲ್ಲ, ಮತ್ತೆ ಪುಟ್ಟಪ್ಪ ಅಂತ ಇದೆ, ಮತ್ತೆ ಹೆಬ್ಬೆಟ್ಟನ್ನ ಇದು ಗೊತ್ತೇ ಇಲ್ಲ. ಇದು AC ಆದೇಶ ಆಗಿದೆ. ಕರೆಕ್ಟ್ ಆಗಿ ಬಿಡಿಸಿ ಹೇಳಿ ಮೇಡಮ್. AC ಆದೇಶನ ಆಜು ಬಾಜು ಯಾವುದೇ ಫೈಲ್ ತಗೊಂಡು ಇದೇ ಸ್ಟೀಲು ಇದೇ ಇದು ನಾನು ಚೆನ್ನಾಗಿ ಕಟ್ತಾರಂತೆ ಮೇಡಮ್. ಇಲ್ಲಿ ಸೆಂಟ್ರಲ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ್ದು ಒಂದು ಇದಿದೆ. ಅವಾಗ ನಾವು ಏನು ಮಾಡ್ತಿದ್ರು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಚೆನ್ನಾಗಿ ಅದು ನಮ್ಗೆ ಮಾಡಲಿಕ್ಕೆ ಇವು ಸ್ವಲ್ಪ ನೀವು ಕೂಡ ನಮಗೆ ಬಂದಿರುತ್ತೆ. ಅದು ಫಾರ್ಮೆಟ್ ಬೇರೆ ಇದೆ. ಬ್ಯಾಂಕಲ್ಲಿ ಹೋಗಿ ಅದನ್ನು ಸೀಲ್ ಹೊಚ್ಕೊಂಡು ಬರೋರು ಅದನ್ನ ಜೆರಾಕ್ಸ್ ಇಟ್ಕೊಂಡ್ರೆ ಅದು ಒರಿಜಿನಲ್ ಆಗಿ ಅಲ್ಲಿ ಬರ್ತದೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಗೆ ಅಥಾರಿಟಿ ಇಟ್ಟು ಎಲ್ಲರೂ ಇದು ಮಾಡ್ತಾರೆ. ನಾನು ಯಾವತ್ತೂ ಸೆಂಟ್ರಲ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬಗ್ಗೆ ನಾನು ಯಾವತ್ತೂ ನಾನು ಈ ಭಾಗ ನೋಡೇ ತಾವು ನೋಡಿರಲ್ಲ. ನಂತರ ನಿಮ್ಮ ಕೈಯಲ್ಲಿ ಸುಮಾರು ನೋಡಿ ಬಂದಿತ್ತು. ತುಂಬ ಅನ್ಯಾಯ ಆಗಿದೆ. ನಮ್ಗೆ ಯಾಕೋ ಅನುಮಾನ ಇದೆ. ಇದು IFS ಅಲ್ಲಿಗೆ ಈ ದಾಖಲಾತಿಗಳು ಏನಾಗಿದೆ ಅದನ್ನ ತರಿಸ್ಕೊಡ್ತೀವಿ. ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ. ಭೂಮಿಗೆ ಹೋಗಿ ಅರ್ಜಿ ಕೊಟ್ಬಿಟ್ಟು ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ. 3 ದಿನ ಆದ್ಮೇಲೆ ಕೈಲಿ ಹಾಕಿ ಮಾಡಿಬಿಡಿ ಅಂತ
ಹುಡುಕಿ ಮಾರನೇ ದಿವಸನೇ ಖಾತೆ ಮಾಡ್ತಾರೆ. ಮತ್ತೆ ಗೇಣಿ ಅರ್ಜಿ ಅಂತ ಹೇಳ್ತೀವಿ ಅಲ್ವಾ, ಗೇಣಿ ಇಂಬರ ಗೊತ್ತಿಲ್ಲ. ಗೇಣಿ ಅರ್ಜಿ ಇಲ್ಲ, ಯಾರು ನಾವು ಅಲ್ಲಿ ಕಲ್ಟಿವೇಶನ್ ವೆಟ್ ಕಲ್ಟಿವೇಶನ್ಗೆ ಅರ್ಜಿ ಹಾಕೊಂಡಿಲ್ಲ ಅಂತೇಳಿ NOC ಕೊಡ್ತಾರೆ. NOC ಕೊಟ್ಟ ಮೇಲೆ ಗೇಣಿ ಅರ್ಜಿಗೆ ಪ್ರತಿನಿಧಿ ತಹಶೀಲ್ದಾರ್ NOC ಅದಾದ ನಂತರ ಇನ್ನೊಂದು ಒಂದು ಜಮೀನು ಇದು ಕೂಡ ಇವತ್ತು ಎಲ್ಲರ ತಂದು ಬಂದ್ಬಿಟ್ಟಿದೆ. ಕನ್ವರ್ಷನ್ ಆಗಿದೆ. ಕನ್ವರ್ಷನ್ ಮಾಡಬೇಕಾದ್ರೆ ಗೇಣಿ ಅರ್ಜಿ ಇದೆಯಾ ನೋಡಬೇಕು, 17 AB ಬರುತ್ತಾ ಅಂತ ಚೆಕ್ ಮಾಡಬೇಕು. ಮಾಡಿದ್ದಾರೆ ಎಲ್ಲವೂ ಆಗಿದೆ, ಕನ್ವರ್ಷನ್ ಆಗಿದೆ. ಇವತ್ತು ಇದು ಇದಾಗಿ ಕನ್ವರ್ಷನ್ ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಮಾಡಿಲ್ಲ, ಆದರೂ ಕೂಡ ಎಲ್ಲ ರಫ್ತು ಭೂ ಸುರಕ್ಷದಲ್ಲಿ ಇದು ಸ್ಕ್ಯಾನ್ ಮಾಡಿದ್ದಾರೆ ಮೇಡಮ್, ಡಾಕ್ಯುಮೆಂಟ್ ಫೋರ್ಜರಿ ಮಾಡಿದ್ದಾರೆ ಮೇಡಮ್. ಏನು ಅಂತ ಅದಕ್ಕೆ ನಾವು ಸೊ ಆಗ್ಬಿಟ್ರೆ ಸ್ಕ್ಯಾನ್ ಆಗ್ಬಿಟ್ರೆ ನಾವು ವಿನ್ ಆಗ್ಬಿಡ್ತೀವಿ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಸ್ಕ್ಯಾನ್ ಮಾಡಿಸ್ಬಿಟ್ಟಿದ್ದಾರೆ. ಒರಿಜಿನಲ್ ತರಿಸಿ ನಮ್ಮ ಬೇಡಿಕೆ ಏನು ನಮ್ದು ಕೋರ್ಟಾಗ ಕೇಸ್ ನಡೀತಾ ಇದೆ ಮೇಡಮ್, ಆದರೂ ಹಿಂಗೆ ಮಾಡಿಬಿಟ್ಟವ್ರೆ. ನಮ್ಮದು ಪರ್ಸನಲ್ ಹೇಳ್ದೇವ ಈಗ ಕೋರ್ಟ್ ಸ್ಟೇ ಇದೆ. ಕೋರ್ಟ್ ಸ್ಟೇ ಇದ್ರೂ ಅವ್ರು ಮೇಡಮ್ ಇದೇನಾಗಿದೆ ಅಂದ್ರೆ 2 ತಿಂಗಳಾಗಿದೆ ಸ್ಟೇ ಮಾಡೋದಕ್ಕೆ ಅವ್ರು ಮಾಡಿಲ್ಲ. ಅಬ್ಜೆಕ್ಷನ್ ಮಾಡಿದ್ದಾರೆ, ಇದು ಕೊಟ್ಟಿದ್ದಾರೆ ಖಾತೆ ಯಾವುದು ಇದು ಮಾಡಬೇಡಿ ಅಂತ ಭೂಮಿ ಕೊಟ್ಟಿರೋದು ಅದು ಕೂಡ ಬರ್ತೀವಿ. 3 ದಿನಕ್ಕೆ ಚೇಂಜ್ ಆಗ್ತಾರೆ. 3 ದಿನ ನನ್ನ ಹೆಸರು ಇದೆ, ಆಮೇಲೆ ಇವ್ರಷ್ಟು ಮಾಡಿದ್ರು. ಬೇರೆ ಬರೋ ಭೂಮಿಗಳು ಅಲ್ಲಿ ಆಕಾಶ್ ಸರೌಂಡಿಂಗ್ ಪಸರಳ್ಳಿ ಪಸರಳ್ಳಿ ಬೈಚಾಪುರ ಸರ ನಮ್ಮ ನಮ್ದು personal ಇದೆ ಮೇಡಮ್. ಇಮಿಡಿಯೇಟ್ ರಿಜಿಸ್ಟ್ರೇಟ್ ಆಗ್ತದೆ. ಇದನ್ನು ಇಮಿಡಿಯೇಟ್ ಆಗಿ ಒಂದು ತಗೊಂಡು ಇಮಿಡಿಯೇಟ್ ಆಗಿ ಆದೇಶ ಸ್ಕ್ವಾಶ್ನಲ್ಲಿ ಆಯ್ತು. ಅಪ್ಲೈಮೆಂಟ್ ಅಲ್ಲಿ ಕೊಡ್ತೀನಿ ಬರ್ತೀನಿ. ಅದಕ್ಕೆ ವಿನೋದ್ ಕುಮಾರ್ ಗೌಡ ಹೊಳಿ ವೆಂಕಟೇಶ್ವರ ಕೈ ಕೊಟ್ರ ಮನವಿ ಕೊಡ್ತಕ್ಕಂಥ ಕೆಲಸ ಆಗಿದೆ. ಯಾವ ಸರ್ವೆ ನಂಬರ್ ಅಲ್ಲಿ ಯಾವ ಸ್ಥಳದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಒಂದು ಮನವಿಯನ್ನ ಕೊಡ್ತಕ್ಕಂಥ ಕೆಲಸ ಆಗಿತ್ತು. ಏನೆಲ್ಲ ಆಗಿದೆ ಅಂತಕ್ಕಂಥದ್ದನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಕ್ ಬಂದು, ಯಾಕೆಂತಂದ್ರೆ ಈ ಬೈಚಾಪುರ ಗ್ರಾಮದಲ್ಲಿ ಸರ್ವೆ ನಂಬರ್ 41/1, 43/1, 47/1, 47/2, 47/3, 47/4, 48/1, 48/3, 63/4 ಮತ್ತೆ 64 ಜಮೀನುಗಳ ಸಂಬಂಧಪಟ್ಟಂಗೆ LRF ಕೇಸು 1979-80ರಲ್ಲಿ ಯಾರು ಈ ರಾಜಣ್ಣ ಬಿನ್ ಪುಟ್ಟಪ್ಪ ಅಂತೇಳಿ ಏನೋ ಒಂದು LRF ಕೇಸ್ ಹಾಕಿದ್ದೀನಿ ಅಂತೇಳಿ ಒಂದು ಪೊಸಿಷನ್ ಇದ್ದೀನಿ, ಗೇಣಿ ಅರ್ಜಿ ಹಾಕಿದ್ದೀನಿ ಅಂತೇಳಿ LRF ಅದು ಕೇಸ್ ನಡೆಸ್ತಾನೆ. ಕೇಸ್ ನಡೆಸ್ತಾನೋ ಬಿಡ್ತಾನೋ ನಮಗೆ ಅದು ಇಂಪಾರ್ಟೆಂಟ್ ಅಲ್ಲ. ಅದು ಸತ್ಯಾಂಶ ಇದೆಯಾ ಇಲ್ವೋ, ಇಲ್ಲ ಇದೇನು ಫ್ಯಾಬ್ರಿಕೇಟೆಡ್ಡಾ ಅನ್ನೋದು ನಮ್ಗೆ ಬೇಕಾಗಿದೆ. ಇವತ್ತು IFSL ವರದಿಗೆ ನಾವು ಇವತ್ತಿನ ದಿವಸ ಜಿಲ್ಲಾಧಿಕಾರಿ ಕೇಳಿದ್ದೀವಿ. ಜಿಲ್ಲಾಧಿಕಾರಿಗಳು ಇವತ್ತು IFSL ವರದಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಏನು ಇವತ್ತು ಅವನು LRF 81ನಲ್ಲಿ ಅವನಿಗೆ ಫಾರಂ ನಂಬರ್ 10 ಅಂತ ಕೊಡ್ತಾರೆ. ಎಲ್ಲೋಗ್ಬಿಟ್ಟಿದೆ ಈ ಮನುಷ್ಯ? 2001ನೇ ತಿಂಗಳಲ್ಲಿ 26ನೇ ಇಸ್ವಿ 2026 ಅಲ್ಲಿ ಕೇಸ್ ಹಾಕ್ತಾರೆ. ರೈತರು ಯಾವುದೇ ಮಾಹಿತಿ ಇಲ್ಲ. ಅಸಿಸ್ಟೆಂಟ್ ಕಮಿಷನರ್ ಹತ್ರ ಸೈನ್ ಇದಾಕಿರೋದು, ಏನು ಕೇಸ್ ಹಾಕಿರೋದು ಮಾಹಿತಿ ಇಲ್ಲ. ವಾದಿಗಳು ಅವರೇ, ಪ್ರತಿವಾದಿಗಳು ಲಾಯರ್ನು ಅವ್ರನ್ನೇ ಇಟ್ಕೊಂಡು ರೈತರದ ಸೈನ್ಗಳನ್ನ ಅವರೇ ಮಾಡ್ಕೊಂಡು ಹೆಬ್ಬೆಟ್ಟು ಯಾರು ಹಾಕ್ತಾರೆ ಹೆಬ್ಬೆಟ್ಟುಗಳು ಕೂಡ ಅವರೇ ಬೇರೆ ಹಾಕಿ. ಈಗ ಅದು ಕೂಡ AC ಆದೇಶದಲ್ಲಿ ಅದೇನು ರಿಪೋರ್ಟ್ ಇದ್ದೇವೆ ಅದು ಕೂಡ IFSL ವರದಿಗೆ ಹೋಗ್ಬೇಕು. ಇದ್ರಲ್ಲಿ ಏನಾದರೂ ನಿಜವಾಗೂ ಇದನ್ನ ಕಳಿಸ್ಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಖಂಡಿತ. ದುರ್ಗಶ್ರೀ ಅಸಿಸ್ಟೆಂಟ್ ಕಮಿಷನರ್ ಅನ್ನೋರು ಇವನ್ನೆಲ್ಲ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡದೆ ಏನೋ ಒಂದು ಆಗಿದೆ ದಾಖಲಾತಿಗಳನ್ನ ಯಾವ ರೀತಿ ಸೃಷ್ಟಿ ಮಾಡಿ ಈ ಬಲಾಢ್ಯಗಳು ಅಂದ್ರೆ ಈಗ ಏರ್ಪೋರ್ಟ್ ಬಂದಂತ ನಂತರ ಏನು ಮಣ್ಣಿಗೆ ಚಿನ್ನದ ಬೆಲೆ ಬಂದ ನಂತರ ನಿಮ್ಮ ಭೂಮಿಗಳಿಗೆ ಯಾವ ರೀತಿ ಕನ್ನ ಹಾಕ್ತಕ್ಕಂಥ ಕೆಲಸ ಸ್ಟಾರ್ಟ್ ಆಗಿದೆ ಸರ್? ಏರ್ಪೋರ್ಟು ನಮಗೆ ಕೂಗಲ್ತೆ ದೂರದಲ್ಲಿರುವಂತ ಬೈಚಾಪುರದವ್ರು ನಾವೆಲ್ಲ ರೈತರು ಒಬ್ಬೊಬ್ರದ್ದು 5 ಗುಂಟೆ 10 ಗುಂಟೆ ಇಟ್ಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ. ಹೂವಿನ ವ್ಯಾಪಾರ ಮಾಡ್ಕೊಂಡು ರಾತ್ರಿ 1 ಗಂಟೆಯಲ್ಲಿ ಹೂವಿನ ಮಾರ್ಕೆಟ್ ತಗೊಂಡೋಗಿ ಬೆಳ್ಕೊಂಡ್ಬಂದು ಅದರಲ್ಲೇ ಜೀವನ ಕಟ್ಕೊಂಡಿರ್ತಾರೆ ಈ ರೈತರೆಲ್ಲಾನು. ಇಂಥ ಒಂದು ಸಣ್ಣ ರೈತರ ಮೇಲೆ ಈ ದೊಡ್ಡ ಬಲಾಢ್ಯರು ಬಂದು ಈ ರೀತಿ ಜಮೀನು ಕಬಳಿಸೋದು ನಾವೆಲ್ಲೂ ಕಾಣಿಲ್ಲ. ಇವ್ರದ್ದು
ಇವ್ರ ಜಮೀನನ್ನ ಒಂದೇ ತಿಂಗಳಲ್ಲಿ ಇವ್ರ ಹೆಸರಲ್ಲಿ ಇರತಕ್ಕಂಥ ಜಮೀನನ್ನ ಇವ್ರ ಮೇಲೆ ದಾವೆ ಹೂಡ್ತಾರೆ. ದಾವೆ ಹೂಡಿ ಒಂದು 13ನೇ ತಾರೀಕು ದಾವೆ ಹೂಡ್ತಾರೆ. 16ನೇ ತಾರೀಕು ಇವ್ರು ನೋಟಿಸ್ ಬಂದಂಗೆ ಸೃಷ್ಟಿ ಮಾಡಿರ್ತಾರೆ. 20ನೇ ತಾರೀಕು ಇಂದು ಮುಂದೆ ಕೋರ್ಟ್ಗೆ ಇವರೇ ಹೋಗಿ ಹೇಳಿಕೆ ಕೊಟ್ಟಂಗೆ ಮಾಡಿರ್ತಾರೆ. ಇವ್ರ ಸೈನ್ ಇವ್ರು ಹಾಕ್ದಿರ ಇವ್ರ ಕೋಟೆ ನೋಡಿಲ್ಲ ಇವತ್ತವರೆಗೂ. ಇವರ ಸೈನ್ ಕೂಡ ಫೋರ್ಜರಿ ಮಾಡ್ಕೊಂಡು ಏನೋ ನಂದು ಇವ್ರ ಕೋರ್ಟ್ಗೆ ಹೋಗಿ ಹೇಳಿಕೆ ಕೊಟ್ಟಂಗೆ ನನಗೂ ಈ ಜಮೀನಿಗೆ ಯಾವುದೇ ಸಂಬಂಧ ಇಲ್ಲ, ಹೌದು ಹಿಂದೆಯಿಂದ ಅವರೇ ಉಳ್ಮೆ ಮಾಡ್ತಾ ಇದ್ರು, ಆ ಉಳ್ಮೆ ಮಾಡೋರಿಗೆ ಬಿಟ್ಕೊಡಿ ಅಂತ ಇವ್ರು ಹೇಳ್ದಂಗೆ ದಾಖಲೆಗಳು ಸೃಷ್ಟಿ ಮಾಡಿದ್ದಾರೆ ಇವ್ರದೊಂದು. ಮತ್ತೆ ಇವ್ರಿಗೆ ಹೆಬ್ಬೆಟ್ಟು, ಇವ್ರ ಹೆಬ್ಬೆಟ್ಟು ಹಾಕೋದು, ಇವ್ರ ಹೆಬ್ಬೆಟ್ಟೇ ಇಲ್ಲ, ಇವ್ರ ಹೆಬ್ಬೆಟ್ಟು ಹಾಕ್ತಾ ಇರೋದು, ಇವ್ರ ಹೆಬ್ಬೆಟ್ಟನ್ನು ಕೂಡ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇವ್ರದ್ದು ನಮ್ಮ ವಿನೋದ್ ಅಂತ ಇವ್ರ ಜಮೀನು ಏನು ಕನ್ವರ್ಷನ್ ಆಗಿರ್ತದೆ. ಕನ್ವರ್ಷನ್ ಆಗಿರೋಂಥ ಜಮೀನ ನಿನ್ನೆವರೆಗೂ ಶುಕ್ರವಾರವರೆಗೂ ಇವ್ರ ಹೆಸರಲ್ಲಿ ಇದ್ದಿದ್ದು ಶುಕ್ರವಾರದಿಂದ ಆಚೆ ಹೆಬ್ಬುಗಲ್ರ ಪಾಲಾಗಿದೆ. ಯಾವ ರೀತಿ ನಾವು ಆ ಬೈಚಾಪುರ ಗ್ರಾಮದಲ್ಲಿ ಇನ್ಮೇಲೆ ಇರೋಕ್ಕಾಗುತ್ತೆ?